ಡೈಲಿ ಏನೋ ಒಂದು ಸಾಂಬಾರು ಮಾಡಬೇಕಲ್ವ, ಏನು ಸಾಂಬಾರು ಮಾಡೋದಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಬಿಸಿ ಬಿಸಿ ಮುದ್ದೆ ಅಥವಾ ಅನ್ನದ ಜೊತೆ ಸಖತ್ ಟೇಸ್ಟಿಯಾಗಿರೋವಂಥ ತೊಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ತೊಂಡೆಕಾಯಿ, ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸಹ ಹಾಕಿ ಇದನ್ನು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಸಿಕಾಯಿ, ಒಂದೇ ಒಂದು ಸ್ಪೂನು ಹುರಿದಿರೋಂಥ ಕಡಲೆಬೀಜನ ಜಾಸ್ತಿ ಹಾಕಬೇಡಿ, ಚೆನ್ನಾಗಿರಲ್ಲ. ಹಾಗೆ ಸಾಂಬಾರು ಪುಡಿ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋವಂಥ 7-8 ಎಸಳು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು ದೊಡ್ಡ ಹುಳಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಫಾರಂ ಟೊಮೆಟೊ ಯೂಸ್ ಮಾಡೋದಾದರೆ ರುಬ್ಬೋವಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಸಹ ಹಾಕ್ಕೋಬೋದು. ನಂತರ ಬೆಂದಿರೋ ತರಕಾರಿನ ಬಗ್ಗಿಸ್ಕೊಂಡು ಬೇಳೆನ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಹಾಗೆ ರುಬ್ಬಿರೋವಂಥ ಮಸಾಲೆ, ಸಾಂಬಾರ್ಗೆ ಬೇಕಾಗಿರೋಷ್ಟು ನೀರು, ಸ್ವಲ್ಪ ಕೊತ್ತಂಬರಿ, ರುಚಿ ನೋಡಿಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ತೊಂಡೆಕಾಯಿ ಸಾಂಬಾರು ರೆಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.